ಏನಾದ್ರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೆ ಏನ್ರಿ ಸಂಬಂಧ? ಎಲ್ಲ ನಾನು ಹೇಳಿದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದ್ಯಾ, ಪದ ಬಂದಿದ್ಯಾ, ಧರ್ಮ ಅಂತ ಬಂದಿದ್ಯಾ? ಒಂದು ತೋರಿಸ್ಬಿಡಿ ನನಗೆ. ರಾಮ ಮಂದಿರ್ ಕಟ್ಟಿದ್ದಾರೆ, ಅಲ್ಲಿ ಒಂದು ದೇಣಿಗೆ ವಿಚಾರದಲ್ಲಿ ಒಂದು ದೊಡ್ಡ ಹಗರಣ ನಡೆದಿದೆ. ನಮ್ಮ ದೇಶದಲ್ಲಿ ಶ್ರೀರಾಮನ ಲೆಕ್ಕ ಕೊಡಬೇಕಾಗಿದೆ. ಶ್ರೀರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತವ್ರ ಲೆಕ್ಕ ಕೊಡಬಾರ್ದಾ? ನಮ್ಮ ದೇಶದಲ್ಲಿ ಪಾರದರ್ಶಕತೆ ಕೇಳೋದು ತಪ್ಪ? ರಾಮನ ಹೆಸರಲ್ಲಿ ಇವರೆಲ್ಲ ಪಥಸಂಚಲನ ಮಾಡೋರು, ರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡೋರು, ಸಂಘಟನೆ ಕಟ್ತಾ ಇರೋರು, ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ದಾಖಲೆ ಕೊಟ್ಬಿಡಿ ಅಪ್ಪ, ಬಾಯಿ ಆಟೋಮ್ಯಾಟಿಕ್ ಆಗಿ ಮುಚ್ಚೋಗ್ತದೆ. ನೀವು ದಾಖಲೆಗಳು ಕೊಡಲ್ಲ, ಸುಮ್ಮನೆ ಬಂದು ಉಡಾಫಿಯಾಗಿ ಮಾತಾಡಿದ್ರೆ ಅದೆಲ್ಲಾನು ನಾವು ಸ್ವೀಕಾರ ಮಾಡಕ್ ಆಗ್ತದೇನ್ರಿ? ವಿರೋಧ ಮಾಡೇ ಮಾಡ್ತಾರಲ್ಲ, ಅವ್ರ ಆಳ್ ಮಕ್ಕಳಲ್ವಾ RSS ಆಳ್ಮಕ್ಳು ವಿರೋಧ ಮಾಡೇ ಮಾಡ್ತಾರೆ. ಸಂವಿಧಾನದ ಅಡಿನಲ್ಲಿ ತಾವೆಲ್ಲರೂ ಬರಬೇಕು ಅಂತ ಹೇಳೋದು ತಪ್ಪ? ಯಾವ ಕಾನೂನು ಅಡಿನಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ? ಯಾವ ಕಾನೂನು ಅಡಿನಲ್ಲಿ ನಾವು ನಿಮಗೆ ಫಾಲೋ ದ ಲಾ ಆಫ್ ದ ಲ್ಯಾಂಡ್? ಸಿಂಪಲ್ ಆಸ್ ದಟ್. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕರ್ಗೆ ಕೇಳ್ತಾ ಇಲ್ಲ. ನೀವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚಟುವಟಿಕೆಗಳು ನಡೆಸಬೇಕು ಅಂದರೆ ದಯವಿಟ್ಟು ಕಾನೂನಾತ್ಮಕವಾಗಿ ಸಂವಿಧಾನಕವಾಗಿ ನಡೆಸ್ರಿ, ಯಾರು ಬೇಡ ಅಂತ ಇಲ್ಲ. ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೆ ಏನ್ರಿ ಸಂಬಂಧ? ಎಲ್ಲ ನಾನು ಹೇಳಿದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದ್ಯಾ, ಪದ ಬಂದಿದ್ಯಾ, ಧರ್ಮ ಅಂತ ಬಂದಿದ್ಯಾ? ಒಂದು ತೋರಿಸ್ಬಿಡಿ ನನಗೆ. ರಾಮ ಮಂದಿರ್ ಕಟ್ಟಿದ್ದಾರೆ, ಅಲ್ಲಿ ಒಂದು ದೇಣಿಗೆ ವಿಚಾರದಲ್ಲಿ ಒಂದು ದೊಡ್ಡ ಹಗರಣ ನಡೆದಿದೆ. ನಮ್ಮ ದೇಶದಲ್ಲಿ ಶ್ರೀರಾಮನ ಲೆಕ್ಕ ಕೊಡಬೇಕಾಗಿದೆ. ಶ್ರೀರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತವ್ರ ಲೆಕ್ಕ ಕೊಡಬಾರ್ದಾ? ನಮ್ಮ ದೇಶದಲ್ಲಿ ಪಾರದರ್ಶಕತೆ ಕೇಳೋದು ತಪ್ಪ? ರಾಮನ ಹೆಸರಲ್ಲಿ ಇವರೆಲ್ಲ ಪಥಸಂಚಲನ ಮಾಡೋರು, ರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡೋರು, ಸಂಘಟನೆ ಕಟ್ತಾ ಇರೋರು, ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ದಾಖಲೆ ಕೊಟ್ಬಿಡಿ ಅಪ್ಪ, ಬಾಯಿ ಆಟೋಮ್ಯಾಟಿಕ್ ಆಗಿ ಮುಚ್ಚೋಗ್ತದೆ. ನೀವು ದಾಖಲೆಗಳು ಕೊಡಲ್ಲ, ಸುಮ್ಮನೆ ಬಂದು ಉಡಾಫಿಯಾಗಿ ಮಾತಾಡಿದ್ರೆ ಅದೆಲ್ಲಾನು ನಾವು ಸ್ವೀಕಾರ ಮಾಡಕ್ ಆಗ್ತದೇನ್ರಿ? ವಿರೋಧ ಮಾಡೇ ಮಾಡ್ತಾರಲ್ಲ, ಅವ್ರ ಆಳ್ ಮಕ್ಕಳಲ್ವಾ RSS ಆಳ್ಮಕ್ಳು ವಿರೋಧ ಮಾಡೇ ಮಾಡ್ತಾರೆ. ಸಂವಿಧಾನದ ಅಡಿನಲ್ಲಿ ತಾವೆಲ್ಲರೂ ಬರಬೇಕು ಅಂತ ಹೇಳೋದು ತಪ್ಪ? ಯಾವ ಕಾನೂನು ಅಡಿನಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ? ಯಾವ ಕಾನೂನು ಅಡಿನಲ್ಲಿ ನಾವು ನಿಮಗೆ ಫಾಲೋ ದ ಲಾ ಆಫ್ ದ ಲ್ಯಾಂಡ್? ಸಿಂಪಲ್ ಆಸ್ ದಟ್. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕರ್ಗೆ ಕೇಳ್ತಾ ಇಲ್ಲ. ನೀವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚಟುವಟಿಕೆ ಅಂತ ಅಂದುಕೊಂಡಿದ್ದಾರೆ. ಅಕ್ರಮ ವಲಸಿಗರು ಲವ್ ಜಿಹಾದ್ ತಡೆಯಲಿ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ತನ್ನನ್ನ ತಾವು ಕೇಂದ್ರ ಸಚಿವ ಅಂತ ಅಂದ್ಕೊಂಡಿದ್ದಾರೆ. ಅಕ್ರಮ ವಲಸಿಗರು ಲವ್ ಜಿಹಾದ್ ಅದನ್ನ ತಡೆಯಲಿ ಮೊದಲು. ಪ್ರಿಯಾಂಕ್ ಪತ್ರ ಸೀರಿಯಸ್ ಆಗಿ ತಗೋಬೇಡಿ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರದ್ದು ತಪ್ಪು ತಿಳುವಳಿಕೆ ಅಂತ CT ರವಿ ಅವರು ಕೂಡ ಮಾತನಾಡಿದ್ದಾರೆ. ಬಿಜೆಪಿ ನಾಯಕರು ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ನೋಡಿ. ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡ್ತಕ್ಕಂಥ ದಾಟಿಯನ್ನು ನೋಡಿದ್ರೆ ಅವರು ದೇಶದ ಗೃಹ ಸಚಿವರು ಅನ್ನುವ ಭಾವನೆಯಿಂದ ಮಾತನಾಡಿದಂತೆ ಕಾಣ್ತಾ ಇದೆ. ಹಾಗಾಗಿ ಅವ್ರು ನೆನಪು ಮಾಡಿಕೊಡ್ತೇನೆ, ನೀವು ರಾಜ್ಯದ ಗೃಹ ಸಚಿವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇವತ್ತಲ್ಲ ನೀವು ಎತ್ತಿರ್ತಕ್ಕಂಥ ಪ್ರಶ್ನೆ, ನೀವು ಗೃಹ ಸಚಿವರು ಆಗುವ ಮುಂಚಿತವಾಗಿ ಕೂಡ ಪ್ರಶ್ನೆ ಎತ್ತಿದ್ದೀರಿ. ನಿಮ್ಮ ಆದ್ಯತೆಗಳು ಗೃಹ ಸಚಿವರಾಗಿ ಸಾಕಷ್ಟಿದ್ದಾವೆ. ಇವತ್ತು ರಾಜ್ಯದಲ್ಲೇನು ದೇಶದ್ರೋಹಿಗಳು ಬಂದು ನುಸುಳ್ಕೋರಿದ್ದಾರೆ, ಬಾಂಗ್ಲಾದೇಶರು ಯಾವ ರೀತಿ ಲವ್ ಜಿಹಾದ್ಗಳಾಗ್ತಾ ಇದ್ದಾವೆ, ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ಫಸ್ಟ್ ಉತ್ತರ ಕೊಡಲಿ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ. ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಒಳ್ಳೆ ಪ್ರಶ್ನೆನೇ ಕೇಳಿದ್ದಾರೆ. ಆದ್ರೆ ಅವರು ಮೊದಲಿಗರ ಏನಲ್ಲ, ಹೊಸಬರು ಏನೂ ಅಲ್ಲ. ಕಾಂಗ್ರೆಸ್ನ ಅನೇಕ ಜನರು ಕೇಳಿದ ಪ್ರಶ್ನೆ ಇದು. ಅವರೆಲ್ಲರಿಗೂ ಉತ್ತರ ಸಿಕ್ಕಿದೆ. ಮೋಹನ್ ಭಾಗವತರವರು ಉತ್ತರ ಕೊಟ್ಟಿದ್ದಾರೆ. ಮೋಹನ್ ಭಾಗವತರು ಉತ್ತರ ಕೊಟ್ಟ ಮೇಲೆ ಇನ್ನೇನಿದೆ ನಿಮಗೆ ಉಳಿದಿರೋದು? ನಿಮಗೆ ಅಷ್ಟು ಇನ್ನೂ ತಿಳ್ಕೊಳ್ಬೇಕಂತಂದ್ರೆ ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ, ಆಯ್ತು, ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು? ಮಂತ್ರಿ ಆಗಿರೋದು ದಲಿತರ ಸಮಸ್ಯೆಗಳ ಪರಿಹಾರಕ್ಕಲ್ವಾ? ನಿಮಗೆ ಅಷ್ಟು ಇನ್ನೂ ತಿಳ್ಕೊಳ್ಬೇಕಂತಂದ್ರೆ ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ, ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು? ನೀವು ಮಂತ್ರಿ ಆಗಿದ್ದು ಯಾರ ಸ್ಥಾನದಲ್ಲಿ? 3 ಸಾರಿ ಎಲೆಕ್ಷನ್ ನಿಂತ್ರಿ, 3 ಸಾರಿ ಗೆದ್ರಿ, 3 ಸಾರಿನೂ ಮಂತ್ರಿ ಆಗಿದ್ದೀರಿ. ದಲಿತರ ಸಮಸ್ಯೆಗಳನ್ನ ತಗೊಂಡು ನೀವು ಹೋರಾಟ ಮಾಡಿದ್ರೆ ನಾವು ಅಪ್ರಿಷಿಯೇಟ್ ಮಾಡೋಣ. ಆಗಿ ಪತ್ರ ಬರೆದಿದ್ರೆ
ಅವರು ಸಂಘವನ್ನು ತಿಳ್ಕೊಳ್ಳೋದಕ್ಕೆ ಸರಳವಾಗಿರುವ ಸುಲಭ ಮಾರ್ಗ ಸಂಘದ ಶಾಖೆಗೆ ಬರೋದು. ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು ಅಂದರೆ 100 ವರ್ಷದ ಜರ್ನಿಯೇ ಸಂಘದ ಟ್ರ್ಯಾಕ್ ರೆಕಾರ್ಡು. ಇನ್ನು ಗೃಹ ಸಚಿವರಾಗಿ ಅವರು ಪತ್ರ ಬರೆದಿದ್ದರೆ ಗೃಹ ಸಚಿವರಿಗೆ ಅವರ ಹತ್ರ ಇಲಾಖೆ ಇದೆ. ಅವರ ಇಲಾಖೆಯಲ್ಲೇ ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ ಸಂಘದ ಮೇಲೆ. ಸ್ವತಂತ್ರ ಪೂರ್ವದಲ್ಲೂ ಯಾರೂ ಹೇಳಲಿಲ್ಲ, ಸ್ವತಂತ್ರ ನಂತರನೂ ಹೇಳಲಿಲ್ಲ. ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲೂ ಕೂಡ ಈ ಎಲ್ಲ ಸಂಗತಿಗಳು ಚರ್ಚೆ ಆಗಿದ್ದಾವೆ. ಪೊಲಿಟಿಕಲ್ ಪಾರ್ಟಿನ ಅಂದರೆ ಪೊಲಿಟಿಕಲ್ ಪಾರ್ಟಿನೂ ಅಲ್ಲ ಅವ್ರ ತಪ್ಪು ಕಲ್ಪನೆ ಅದು. ನಮ್ಮನ್ನು ಇವರು ದ್ವೇಷ ಮಾಡ್ತಿದ್ದಾರೆ. ಬದಲಾಗಬೇಕಾಗಿರೋರು ಅವರು. ಒಂದು ದೇಶಭಕ್ತ ಸಂಘಟನೆಯನ್ನು ದ್ವೇಷ ಮಾಡುವವರು ಬದಲಾಗಬೇಕು. ಸಂಘ ಯಾರನ್ನೂ ದ್ವೇಷ ಮಾಡಿಲ್ಲ. ಸಂಘ ಭಾರತ್ ಮಾತಾ ಕಿ ಜೈ ಅಂತಲೇ ಹೇಳುತ್ತೆ. ಯಾರು ದ್ವೇಷ ಮಾಡ್ತಿದ್ದಾರೆ ಅಂದರೆ ಸಂಘವನ್ನು ಸ್ವಾರ್ಥಕ್ಕಾಗಿ ದ್ವೇಷ ಮಾಡುವ ಜನ ಇದ್ದಾರೆ. ತಮ್ಮ ಸ್ವಹಿತಕ್ಕಾಗಿ ರಾಷ್ಟ್ರಹಿತವನ್ನು ಮರೆತು ರಾಜಕಾರಣ ಮಾಡುವ ಜನ ಸಂಘವನ್ನು ದ್ವೇಷ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.